ನಮಸ್ಕಾರ ಸ್ನೇಹಿತರೆ, ನಿಮಗೇನಾದರೂ ಈ ಒಂದು ವಿಷಯ ಗೊತ್ತಿದೆಯಾ? ನೀವು ಬ್ರಹ್ಮಾಂಡದ ಜೊತೆ ಮಾತನಾಡಬಹುದು. ಅದರ ಬಳಿ ನೀವು ಎಲ್ಲವನ್ನ ಕೇಳಬಹುದು. ಅದು ನೀವು ಜೀವನದಲ್ಲಿ ಬಯಸಿದ್ದನ್ನೆಲ್ಲ. ನಿಮಗೇನಾದರೂ ಈ ಒಂದು ವಿಷಯ ಗೊತ್ತಿದೆಯಾ? ನಮ್ಮ ಬ್ರಹ್ಮಾಂಡವೇ ನಮ್ಮನ್ನು ರಚನೆ ಮಾಡಿದೆ. ಅದರ ಬಳಿ ಒಂದು ಯಾವ ರೀತಿಯಾದ ಶಕ್ತಿ ಇದೆ ಅಂದರೆ ಅದರಿಂದ ನಮ್ಮೆಲ್ಲರ ಜೀವನ ಬದಲಾಗಬಹುದು. ಈಗಲೂ ನಮ್ಮ ಸುತ್ತಮುತ್ತಲೂ ಆ ಬ್ರಹ್ಮಾಂಡದ ಶಕ್ತಿ ಇರುತ್ತದೆ. ಅದರ ಮೂಲಕ ನಮ್ಮ ಎಲ್ಲ ವಿಷಯಗಳನ್ನು ಬ್ರಹ್ಮಾಂಡದ ತನಕ ತಲುಪಿಸಬಹುದಾಗಿದೆ. ಒಂದು ಬಾರಿ ನೀವೇನಾದರೂ ಇದನ್ನು ಕಲಿತುಕೊಂಡ್ರೆ ಅದು ಯಾವ ರೀತಿಯಾಗಿ ಬ್ರಹ್ಮಾಂಡದ ಜೊತೆಗೆ ನಮ್ಮ ಸಂಪರ್ಕವನ್ನು ಸಾಧಿಸಬಹುದಂತ ಒಂದು ಬಾರಿ ನೀವೇನಾದರೂ ಬ್ರಹ್ಮಾಂಡದ ಶಕ್ತಿಯ ಅನುಭವವನ್ನು ಪಡೆದುಕೊಂಡ್ರೆ ಇಲ್ಲಿ ನಿಮ್ಮನ್ನು ಯಾರೂ ಸಹ ತಡೆಯಲು ಸಾಧ್ಯವಾಗೋದಿಲ್ಲ. ಸ್ವತಃ ನೀವು ಬ್ರಹ್ಮಾಂಡದ ಜೊತೆ ಮಾತನಾಡಬಹುದಾಗಿದೆ. ನಿಮ್ಮ ವರ್ತಮಾನದಲ್ಲಿ ನೀವು ಯಾವ ಹೊಸ ಜನರನ್ನು ಭೇಟಿ ಆಗ್ತೀರೋ ಇಲ್ಲಿ ಹೊಸ ಅನುಭವಗಳನ್ನು ನೀವು ಪಡೆದುಕೊಳ್ತೀರಾ. ಅವೆಲ್ಲವೂ ನಿಮ್ಮ ಮನಸ್ಸಿನಲ್ಲಿರುವಂಥ ಶಕ್ತಿಯ ಮೂಲಕ ಆಕರ್ಷಣೆ ಮಾಡಿರುವಂಥ ಸ್ವರೂಪಗಳಾಗಿರುತ್ತವೆ. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಯಾವ ರೀತಿಯಾಗಿ ನೀವು ಬ್ರಹ್ಮಾಂಡದ ಜೊತೆ ಸಂಚಾರ ಮಾಡಬಹುದು ಮತ್ತು ಹೇಗೆ ಮಾತನಾಡಬಹುದಂತ ತಿಳಿಸ್ಕೊಡ್ತೀವಿ. ನೀವು ಆಸೆ ಪಡುವಂಥ ಎಲ್ಲ ವಿಷಯಗಳನ್ನು ನೀವು ಕೇಳಬಹುದು. ಈ ಸಿದ್ಧಾಂತವನ್ನು ಆಯ್ಕೆ ಮಾಡುವುದರ ಅರ್ಥ ನೀವು ನಿಮ್ಮ ಒಳಗಡೆ ಇರುವಂಥ ಆಂತರಿಕ ಫ್ರೀಕ್ವೆನ್ಸಿಯನ್ನು ಬದಲಾಯಿಸಲು ಇಷ್ಟಪಡ್ತಾ ಇರ್ತೀರ. ಇಲ್ಲಿ ಯಾವುದಾದ್ರೂ ವಿಶೇಷವಾದ ಅನುಭವವನ್ನು ಪಡೆಯುವ ಇಚ್ಛೆ ನಿಮ್ಮಲ್ಲಿದೆ. ಜೀವನದಲ್ಲಿ ಹೊಸ ಅವಕಾಶಗಳನ್ನು ಆಕರ್ಷಣೆ ಮಾಡುವ ಹಂಬಲ ನಿಮ್ಮಲ್ಲಿರುತ್ತೆ. ಇದಕ್ಕಾಗಿ ನೀವು ರೆಡಿ ಇದ್ದೀರಾ. ಯಾವಾಗ ನೀವು ನಿಮ್ಮ ಚೇತನ ಶಕ್ತಿ ಅಂದರೆ ಕಾನ್ಷಿಯಸ್ಸನ್ನು ಹೆಚ್ಚಿಗೆ ಮಾಡಿಕೊಂಡು ಶಕ್ತಿಯ ಸ್ಥಿರತೆಯನ್ನು ಹೆಚ್ಚಿಗೆ ಮಾಡಿ ಯೂನಿವರ್ಸ್ ಅಂದರೆ ಬ್ರಹ್ಮಾಂಡದೊಂದಿಗೆ ಮಾತನಾಡ್ತೀರಾ, ಇಲ್ಲಿಯ ನಿಮ್ಮ ಅಕ್ಕಪಕ್ಕದಲ್ಲಿರುವ ವಾತಾವರಣದಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತೆ. ಅಂದರೆ ಇದರ ಪ್ರಭಾವ ನಿಮ್ಮ ಅಕ್ಕಪಕ್ಕದಲ್ಲಿ ನೋಡಲು ಸಿಗುತ್ತದೆ. ಇದರಿಂದ ನಿಮ್ಮ ಶಕ್ತಿಯು ಹೊಸ ಪ್ರಕಾರದ ಅನುಭವವನ್ನು ಪಡೆದುಕೊಳ್ಳಲು ಬ್ರಹ್ಮಾಂಡದ ಮೂಲಕ ಅವುಗಳನ್ನು ಆಕರ್ಷಣೆ ಮಾಡುತ್ತವೆ. ಯಾಕಂದರೆ ನಮ್ಮನ್ನು ಈ ಬ್ರಹ್ಮಾಂಡವು ರಚಿಸಿದೆ. ಹಾಗಾಗಿ ನಮ್ಮ ಬಳಿ ಅದರ ಶಕ್ತಿಗಳೂ ಇವೆ. ಇದರ ಸಹಾಯದ ಮೂಲಕ ನಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳನ್ನು ಸ್ವತಃ ನಾವು ರಚಿಸಬಹುದು. ನೀವು ನಿಮ್ಮ ಪ್ರಾರ್ಥನೆಯನ್ನು ಯೂನಿವರ್ಸ್ಗೆ ಕಳುಹಿಸಬಹುದು ಮತ್ತು ಮರಳಿ ಸ್ವತಃ ನಿಮ್ಮ ಬಳಿ ಬರುವುದನ್ನು ನಿಮ್ಮ ಅನುಭವಕ್ಕೆ ನೀವು ತಂದುಕೊಳ್ಳಬಹುದು. ಇದು ಒಂದು ನೀರಿನ ಹನಿಯ ಧ್ವನಿಯ ರೀತಿ ಇರುತ್ತದೆ. ಒಂದೊಳ್ಳೆ ನೀವು ಈ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಇಷ್ಟಪಡ್ತಾ ಇದ್ದರೆ ಅಥವಾ ನಿಮ್ಮ ಜೀವನದಲ್ಲಿ ಆ ಒಳ್ಳೆಯ ಘಟನೆಗಳನ್ನು ಪ್ರಕಟಿಸಲು ಇಷ್ಟಪಡ್ತಾ ಇದ್ದರೆ ಅಂದರೆ ಅವುಗಳ ಬಗ್ಗೆ ನಿಮ್ಮಲ್ಲಿ ಆಸೆಗಳಿರುತ್ತವೆ. ಅದು ಹೊಸ ಸಂಬಂಧ ಇರಬಹುದು, ಹೊಸ ಜಾಬ್ ಇರಬಹುದು, ಇಲ್ಲಿ ಕೇವಲ ಶಾಂತಿ ನಿಮಗೆ ಬೇಕಾಗಿರಬಹುದು. ಈ ವಿಡಿಯೋದಲ್ಲಿ ಆ ಸರಳವಾದ ಪದ್ಧತಿಗಳನ್ನು ತಿಳಿಸ್ತೀವಿ. ಇದರ ಮೂಲಕ ನೀವು ಬ್ರಹ್ಮಾಂಡದ ಜೊತೆ ಮಾತನಾಡಬಹುದು. ನಿಮಗೆ ಆಸೆ ಇರುವಂಥ ಎಲ್ಲ ವಿಷಯಗಳನ್ನು ನೀವು ಕೇಳಬಹುದು. ಈ ಪದ್ಧತಿಯನ್ನು ಒಂದು ರೀತಿಯಲ್ಲಿ ನೀವು ಬ್ರಹ್ಮಾಂಡದ ಫೋನ್ ನಂಬರ್ ಅಂತಲೇ ಹೇಳಬಹುದು. ಇಲ್ಲಿ ಆ ಫೋನ್ ನಂಬರ್ಗಳನ್ನು ತಿಳಿದುಕೊಳ್ಳಲು ನೀವು ರೆಡಿ ಇದ್ದೀರಾ. ನಂಬರ್ 1, ಬ್ರಹ್ಮಾಂಡದ ಜೊತೆಗೆ ನಿಮ್ಮ ಸಂಬಂಧವನ್ನು ವಿಕಾಸಗೊಳಿಸಿ. ಸ್ನೇಹಿತರೆ, ನೀವು ಲಾ ಆಫ್ ಅಟ್ರಾಕ್ಷನ್ನ ಬಳಕೆಯನ್ನು ಯಾವತ್ತೂ ಮಾಡದೇ ಇರಬಹುದು ಅಥವಾ ನಿಮಗೆ ಬ್ರಹ್ಮಾಂಡ ಯಾವ ರೀತಿಯಾಗಿ ಕೆಲಸ ಮಾಡುತ್ತದೆ ಅಂತ ಗೊತ್ತಿಲ್ಲದೇ ಇರಬಹುದು. ಇಲ್ಲಿ ನೀವು ಬ್ರಹ್ಮಾಂಡದ ಜೊತೆಗೆ ಇದೇ ಸಮಯದಲ್ಲಿ ಒಂದು ಯಾವ ರೀತಿಯಾದ ಸಂಬಂಧವನ್ನು ಸ್ಥಾಪನೆ ಮಾಡುವಂಥ ಅವಶ್ಯಕತೆ ಇರುತ್ತಂದರೆ ಈ ಮೂಲಕ ನಮ್ಮ ಯೂನಿವರ್ಸ್ ಹೇಗೆ ಕೆಲಸ ಮಾಡುತ್ತದೆ ಅಂತ ನಿಮಗೆ ಅರ್ಥ ಆಗುತ್ತೆ. ನಮ್ಮ ಬ್ರಹ್ಮಾಂಡ ಎಲ್ಲಕ್ಕಿಂತ ರಹಸ್ಯಮಯವಾದ ವಿಷಯ ಆಗಿದೆ. ಇಂದಿಗೂ ಸಹ ದೊಡ್ಡದಾಗಿರುವ ವಿಜ್ಞಾನಿಗಳು, ವಿಜ್ಞಾನದ ದೊಡ್ಡದಾಗಿರುವಂಥ ಹುಡುಕಾಟಗಳು ಕೂಡ ಇದರ ಎಲ್ಲ ರಹಸ್ಯಗಳನ್ನು ಬಗೆಹರಿಸಲು ಸಾಧ್ಯವಾಗಿಲ್ಲ. ಇದು ಎಲ್ಲಕ್ಕಿಂತ ಶಕ್ತಿಶಾಲಿಯೂ ಆಗಿದೆ, ಇದು ಅನಂತವೂ ಆಗಿದೆ ಮತ್ತು ಇದರ ಬಳಿ ಎಲ್ಲವೂ ಇದೆ. ಹಾಗಾಗಿ ಬ್ರಹ್ಮಾಂಡದ ಜೊತೆಗೆ ಒಂದು ಆಳವಾದ ಸಂಬಂಧವನ್ನು ಮಾಡಲು ನೀವು ಎಲ್ಲಕ್ಕಿಂತ ಮೊದಲು ಇದರ ಅಪಾರ ಶಕ್ತಿಯ ಮೇಲೆ ನಿಮ್ಮ ನಂಬಿಕೆ ಇರಬೇಕು ಮತ್ತು ಪೂರ್ತಿ ಧೈರ್ಯದಿಂದ ಇದರ ಚಮತ್ಕಾರದ ಹಾದಿಯನ್ನು ಕಾಯಬೇಕು. ನೀವು ಬ್ರಹ್ಮಾಂಡದ ಶಕ್ತಿಯ ಆಹ್ವಾನವನ್ನು ಯಾವುದಾದ್ರೂ ಒಂದು ಚಿಹ್ನೆಯ ಮೂಲಕ ಪಡೆಯಬಹುದು. ಸರಳವಾದ ಭಾಷೆಯಲ್ಲಿ ಹೇಳಬೇಕಂದ್ರೆ ಬ್ರಹ್ಮಾಂಡವು ನಿಮ್ಮ ಪ್ರಾರ್ಥನೆಗೆ ಮರು ಉತ್ತರವನ್ನು ಯಾವುದಾದ್ರೂ ರೂಪದಲ್ಲಿ ತಿಳಿಸಬಹುದು. ಇದು ಆಕಾಶದಲ್ಲಿ ಒಂದು ಹಕ್ಕಿ ಹಾರುವ ರೂಪದಲ್ಲೂ ಸಂಕೇತವನ್ನು ಕೊಡಬಹುದು ಅಥವಾ ಒಂದು ಅಚಾನಕ್ಕಾಗಿ ಯಾವುದಾದ್ರೂ ಫೋನ್ ಕಾಲ್ ನಿಮಗೆ ಬರಬಹುದು. ಅದರ ಬಗ್ಗೆ ನಿಮಗೆ ಮೊದಲೇ ಗೊತ್ತೇ ಇರೋದಿಲ್ಲ. ಹಾಗಾಗಿ ನೀವು ಪೂರ್ತಿಯಾದ ದೃಢತೆಯಿಂದ ನಿಮ್ಮ ಮನಸ್ಸಿನಲ್ಲಿ ಮೆದುಳಿನಲ್ಲಿ
ಪೂರ್ತಿಯಾಗಿ ಶಾಂತಿಯನ್ನು ಕಾಪಾಡಿಕೊಳ್ಳಬೇಕು ಮತ್ತು ಬ್ರಹ್ಮಾಂಡದ ಶಕ್ತಿಯ ಮೇಲೆ ನಿಮ್ಮ ನಂಬಿಕೆಯನ್ನು ಇಡಬೇಕು. ನಂಬರ್ 2, ನಿಮ್ಮ ಗುರಿಯನ್ನು ನಿರ್ಧರಿಸಿರಿ. ಎರಡನೆಯ ಹೆಜ್ಜೆಯು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಅಂದರೆ, ಇಲ್ಲಿ ನೀವು ಬ್ರಹ್ಮಾಂಡದ ಬಳಿ ಏನನ್ನು ಕೇಳಲು ಇಚ್ಛೆ ಪಡ್ತಾ ಇರ್ತೀರಾ ಅನ್ನೋದಾಗಿದೆ. ಅಥವಾ ಅದರಿಂದ ಏನನ್ನು ನೀವು ಬಯಸುತ್ತೀರಾ, ಏನನ್ನು ಕೇಳಲು ಮುಂದೆ ಹೋಗ್ತೀರಾ. ಇಲ್ಲಿ ನೀವು ಕೇಳಿದ ಹಾಗೆಯೇ ಅದು ಸಿಗುತ್ತದೆ ಅಂತ ಹೇಳಲು ಸಾಧ್ಯವಿಲ್ಲ. ಯಾಕಂದರೆ ಒಂದೊಳ್ಳೆ ನೀವು ಯಾವುದಾದ್ರೂ ವ್ಯಕ್ತಿಯ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಕ್ರೂರತೆ ಮತ್ತು ನಕಾರಾತ್ಮಕ ಭಾವನೆಯನ್ನು ತುಂಬಿಕೊಂಡು ಬ್ರಹ್ಮಾಂಡದೊಂದಿಗೆ ಸೇರಲು ಮುಂದಾದರೆ ನಿಮ್ಮ ಪ್ರಾರ್ಥನೆ ಅಸಫಲವಾಗಬಹುದು. ಹಾಗಾಗಿ ಪೂರ್ತಿಯಾದ ಹೃದಯದಿಂದ, ಪೂರ್ತಿಯಾದ ಒಳ್ಳೆಯ ಭಾವನೆಯಿಂದ ಬ್ರಹ್ಮಾಂಡದ ಅನುಭವವನ್ನು ತೆಗೆದುಕೊಳ್ಳಿ. ಮನಸ್ಸಿನಲ್ಲಿ ಯಾವುದೇ ಪ್ರಕಾರದ ದ್ವೇಷಗಳನ್ನು ಇಟ್ಟುಕೊಳ್ಳಬಾರದು. ನಿಮ್ಮ ಒಳ್ಳೆಯ ವಿಚಾರಗಳನ್ನು ಬ್ರಹ್ಮಾಂಡದ ತನಕ ತಲುಪಿಸುವ ಪ್ರಯತ್ನ ಮಾಡಿರಿ. ಇಲ್ಲಿ ನಿಮ್ಮ ಹೃದಯದ ಧ್ವನಿಯನ್ನು ಕೇಳಿರಿ, ಅನುಭವ ಪಡೆದುಕೊಳ್ಳಿ. ಇಲ್ಲಿ ವಾಸ್ತವದಲ್ಲಿ ಅದರ ಇಚ್ಛೆ ಏನಿದೆ ಅಂತ ತಿಳಿಯಿರಿ. ನಿಮ್ಮ ಎರಡೂ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಹೃದಯದ ಮೇಲೆ, ನಿಮ್ಮ ಉಸಿರಿನ ಮೇಲೆ ನಿಮ್ಮ ಗಮನ ಹರಿಸಿರಿ. ನಂತರ ನಿಧಾನವಾಗಿ ಉಸಿರಾಡಿರಿ. ಇಲ್ಲಿ ಕೇವಲ ಒಂದು ಬಾರಿ ಬ್ರಹ್ಮಾಂಡದ ಜೊತೆಗೆ ನಿಮ್ಮ ಸಂಬಂಧವನ್ನು ಸ್ಥಾಪಿಸುವ ಸಮಯದಲ್ಲಿ ನಿಮ್ಮ ಉದ್ದೇಶಗಳೇನಾದರೂ ಗಟ್ಟಿಯಾದರೆ, ಅದರ ಬಗ್ಗೆ ನಿಮ್ಮಲ್ಲಿ ಅರಿವು ಮೂಡಿದ್ರೆ, ಇಲ್ಲಿ ಬ್ರಹ್ಮಾಂಡದ ಅನಂತ ಶಕ್ತಿಗಳೆಲ್ಲ ತುಂಬ ಸುಲಭವಾಗಿ ನಿಮ್ಮ ಶರೀರ ಮತ್ತು ನಿಮ್ಮ ಜೀವನದಲ್ಲಿ ಬರುವ ಪ್ರಯತ್ನವನ್ನು ಮಾಡುತ್ತವೆ. ನಂಬರ್ 3, ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಉದ್ದೇಶಗಳ ಬಗ್ಗೆ ಕಲ್ಪನೆ ಮಾಡಿರಿ. ಉದಾಹರಣೆಗಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿರಿ ಮತ್ತು ಬ್ರಹ್ಮಾಂಡದ ಶಕ್ತಿಗಳನ್ನು ನೋಡಲು ಶುರು ಮಾಡಿರಿ. ಇಲ್ಲಿ ಆ ಶಕ್ತಿಗಳ ಅನುಭವ ನಿಮಗೆ ಆಗುತ್ತದೆ ಅನ್ನೋ ಅನುಭವವನ್ನು ತೆಗೆದುಕೊಳ್ಳಿ. ನೀವು ಬ್ರಹ್ಮಾಂಡದ ಬಳಿ ಏನನ್ನು ಕೇಳಿದ್ದೀರೋ ಅದರ ಬಗ್ಗೆ ಕಲ್ಪನೆ ಮಾಡಿಕೊಳ್ಳಿ. ಅದು ನಿಮಗೆ ಆಲ್ರೆಡಿ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ. ನಿಮ್ಮ 5 ಇಂದ್ರಿಯಗಳಿಂದ ಎಲ್ಲ ಸೆನ್ಸ್ಗಳ ಬಳಕೆಯನ್ನು ಮಾಡಿರಿ. ಅದರ ಅನುಭವವನ್ನು ತೆಗೆದುಕೊಳ್ಳಿ. ನೀವು ಕೇಳಿರುವಂಥ ವಸ್ತುವಿನ ಬಗ್ಗೆ ಅನುಭವ ತೆಗೆದುಕೊಳ್ಳಿ. ನೀವು ಯಾವುದಾದ್ರೂ ಒಂದು ಪರಿಸ್ಥಿತಿಯ ಬಗ್ಗೆ ಕಲ್ಪನೆ ಮಾಡಿಕೊಂಡಿದ್ರೆ ಆ ಪರಿಸ್ಥಿತಿಯು ಸಾಕಾರಗೊಂಡಿರುವ ಹಾಗೆ ಅನುಭವ ಪಡೆದುಕೊಳ್ಳಿ. ಅದನ್ನು ನಿಮ್ಮ 5 ಇಂದ್ರಿಯಗಳಿಂದ ಅನುಭವ ಪಡೆದುಕೊಳ್ಳಿ. ಇಲ್ಲಿ ನಿಮ್ಮ ಭಾವನೆಗಳ ಕಡೆಗೆ ನಿಮ್ಮ ಜ್ಞಾನವನ್ನು ಕೇಂದ್ರೀಕರಿಸುವುದರಲ್ಲಿ ಈ ಶಕ್ತಿಯ ರಹಸ್ಯ ಅಡಗಿದೆ. ನಿಮ್ಮ ಪ್ರಾರ್ಥನೆಯನ್ನು ಅನುಭವಿಸಿರಿ. ನಿಮ್ಮ ಪ್ರಾರ್ಥನೆಯಲ್ಲಿ ನೀವು ಎಷ್ಟು ಅಧಿಕ ಭಾವನೆಗಳನ್ನು ಜೋಡಿಸುವಿರೋ, ಎಷ್ಟನ್ನು ಅನುಭವಿಸುವಿರೋ, ಇಲ್ಲಿ ನಿಮ್ಮ ಪ್ರಾರ್ಥನೆ ಅಷ್ಟೇ ಶಕ್ತಿಶಾಲಿಯಾಗುತ್ತದೆ. ನಂಬರ್ 4, ಬ್ರಹ್ಮಾಂಡಕ್ಕಾಗಿ ನಿಮ್ಮ ಅಭಿನಂದನೆಗಳನ್ನು ವ್ಯಕ್ತಪಡಿಸಿರಿ. ಯಾವಾಗ ಸ್ವತಃ ನಿಮ್ಮನ್ನು ನೀವು ಸಂಪೂರ್ಣ ಸಕಾರಾತ್ಮಕ ಭಾವನೆಗಳಲ್ಲಿ, ಅನಂತ ಶಾಂತಿ ಮತ್ತು ಸಂವೇದನಶೀಲತೆಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುತ್ತೀರೋ, ಆಗ ಇದು ಬ್ರಹ್ಮಾಂಡದ ಜೊತೆಗೆ ಸಂವಾದ ಮಾಡಲು ಮತ್ತು ಅದರ ಬಳಿ ಏನು ಬೇಕಾದರೂ ಕೇಳಲು ಎಲ್ಲಕ್ಕಿಂತ ಒಳ್ಳೆಯ ಸಮಯ ಆಗಿರುತ್ತದೆ. ಪ್ರಾರಂಭದಲ್ಲಿ ಧನ್ಯವಾದವನ್ನು ತಿಳಿಸುತ್ತಾ ಇಲ್ಲಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರಿ. ಯಾಕಂದರೆ ಇದು ಬ್ರಹ್ಮಾಂಡದಲ್ಲಿ ತನ್ನ ಅನುಭೂತಿಯನ್ನು ಕಳಿಸುತ್ತದೆ. ಇಲ್ಲಿ ಬ್ರಹ್ಮಾಂಡವು ನೀವು ಕಳುಹಿಸಿದಂಥ ಧನ್ಯವಾದವನ್ನು ಸ್ವೀಕಾರ ಮಾಡಿರುತ್ತದೆ. ಇಲ್ಲಿ ಒಂದು ಕೃತಜ್ಞತೆಯನ್ನು ಹೃದಯವು ಬ್ರಹ್ಮಾಂಡಕ್ಕೆ ಅರ್ಪಿಸುತ್ತದೆ. ಇಲ್ಲಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ. ಇಲ್ಲಿ ನಿಮ್ಮನ್ನು ನೀವು ಆ ವಸ್ತುಗಳು ಮತ್ತು ಪರಿಸ್ಥಿತಿಗಳಲ್ಲಿ ಇರುವಂಥ ವಿಷಯಗಳನ್ನು ಹುಡುಕಲು ಪ್ರಯತ್ನ ಮಾಡಿರಿ. ಅಂದರೆ ಅವುಗಳ ಬಗ್ಗೆ ನೀವು ಬೇಡಿಕೊಂಡಿರ್ತೀರ. ಪೂರ್ತಿಯಾಗಿ ನಿಮ್ಮ ಸಂತೋಷವನ್ನು ವ್ಯಕ್ತಪಡಿಸಿರಿ. ನಂಬರ್ 5, ಮುಕ್ತಗೊಳಿಸುವುದು. ಆ ಎಲ್ಲ ಮಾತುಗಳನ್ನು ಸ್ವೀಕಾರ ಮಾಡಿ ಪ್ರಯೋಗ ಮಾಡಿದ ನಂತರ ಸ್ವತಃ ನಿಮ್ಮ ಮೇಲಿರುವಂಥ ಎಲ್ಲ ಕಂಟ್ರೋಲನ್ನು ಬಿಟ್ಟುಬಿಡಿ. ಯಾವಾಗ ನಿಮಗೆ ಆ ಶಕ್ತಿಗಳ ಅನುಭವ ಆಗುತ್ತದೆಯೋ, ಈ ಎಲ್ಲ ವಿಷಯಗಳನ್ನು ಈ ಶಕ್ತಿಗಳು ನಿಮಗೆ ಹೇಗೆ ಕೊಡುತ್ತವೆ ಅಂತ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಯಾಕಂದರೆ ಈ ರಹಸ್ಯ ಕೇವಲ ಬ್ರಹ್ಮಾಂಡಕ್ಕೆ ಮಾತ್ರ ಗೊತ್ತಿರುತ್ತದೆ. ಈ ಶಕ್ತಿಯ ಅರ್ಥವು ಈ ರೀತಿ ಏನಿಲ್ಲ. ಅದು ಇಂದಿನಿಂದಲೇ 24 ಗಂಟೆಗಳ ಕಾಲ ನೀವು ಕುಳಿತುಕೊಂಡು ಬ್ರಹ್ಮಾಂಡದ ಜೊತೆ ಮಾತನಾಡುವುದಲ್ಲ. ನಿಮ್ಮ ಪ್ರಾರ್ಥನೆ ಒಂದು ಸಾಧಾರಣವಾದ ವಸ್ತುವೇನಲ್ಲ. ಇಲ್ಲಿ ಬ್ರಹ್ಮಾಂಡವೇನು, ಇಲ್ಲಿ ಒಂದು ಎಕ್ಸ್ಪ್ರೆಸ್ ಕೊರಿಯರ್ ಥರ ನಿಮ್ಮ ಆಸೆಗಳನ್ನು ನಿಮಗೆ ಡೆಲಿವರಿ ಮಾಡೋದಿಲ್ಲ. ಇಲ್ಲಿ ನೀವು ನಿಮ್ಮ ಜೀವನವನ್ನು ಇನ್ನಷ್ಟು ಅಧಿಕವಾಗಿ ಸಕಾರಾತ್ಮಕವಾಗಿ ಜೀವಿಸಬೇಕಾಗುತ್ತದೆ. ಆಗ ಮಾತ್ರ ನಿಮ್ಮ ಪ್ರಾರ್ಥನೆಗೆ ಉತ್ತರವು ಯಾವುದಾದ್ರೂ ವಿಷಯದ ಮೂಲಕ ನಿಮಗೆ ಸಿಗುತ್ತದೆ. ಹಾಗಾಗಿ ನಿಮ್ಮ ಅಕ್ಕಪಕ್ಕದಲ್ಲಿ ನಡೆಯುವ ಘಟನೆಗಳ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸಿರಿ. ನಿಮ್ಮ ವಾತಾವರಣದಲ್ಲಿ ನಡೆಯುವಂಥ ಪ್ರತಿಯೊಂದು ಘಟನೆ, ಪ್ರತಿಯೊಂದು ಬದಲಾವಣೆಗಳ ಮಾಹಿತಿಯನ್ನು ತಿಳಿದುಕೊಳ್ಳಿ. ಬ್ರಹ್ಮಾಂಡದ ಸಿಗ್ನಲ್ಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಿರಿ. ನಂತರ ಅದರ ಅನುಸಾರವಾಗಿಯೇ ಕೆಲಸ ಮಾಡಿರಿ. ನಂಬರ್ 6, ಬ್ರಹ್ಮಾಂಡದ ಮೇಲೆ ಪೂರ್ತಿಯಾದ ನಂಬಿಕೆ ಇಡಿ. ನೀವು ಏನನ್ನು ಕೇಳಿರ್ತೀರೋ
ಅದು ನಿಮಗೆ ಸಿಗುತ್ತದೆ. ಅದು ಸರಿಯಾದ ಸಮಯದಲ್ಲಿ ನಿಮಗೆ ಸರಿಯಾಗಿ ಸಿಕ್ಕಿರುತ್ತದೆ. ಇಲ್ಲಿ ನಿಮ್ಮಲ್ಲಿ ಒಂದು ನಂಬಿಕೆ ಇರಬೇಕು. ಯಾವ ಪ್ರಾರ್ಥನೆಯನ್ನು ನೀವು ಕಳಿಸಿರುತ್ತೀರೋ, ನೀವು ಯಾವ ವಿಷಯನ ಕಳಿಸಿರ್ತೀರೋ ಅದು ನಿಮ್ಮ ಬಳಿ ಖಂಡಿತವಾಗಿ ಮರಳಿ ಬರುತ್ತದೆ. ಆದರೆ ಸರಿಯಾದ ಸಮಯಕ್ಕೆ. ಒಂದು ಬಾರಿ ನಿಮ್ಮ ಪ್ರಾರ್ಥನೆಯನ್ನು ಮುಂದಿಟ್ಟ ನಂತರ ಅದು ನಡೆಯುತ್ತದೆ ಅನ್ನೋ ನಂಬಿಕೆ ನಿಮ್ಮಲ್ಲಿ ಮೊದಲು ಇರಬೇಕು. ಪ್ರತಿದಿನ ನಿಮ್ಮ ಹೃದಯದಲ್ಲಿ ಆ ಪ್ರಾರ್ಥನೆಯ ಮೇಲೆ ಒಂದು ಭಾವನಾತ್ಮಕ ಸಂವೇದನೆ ಇಡಬೇಕು. ಬ್ರಹ್ಮಾಂಡದ ಜೊತೆ ಮಾತನಾಡಲು, ನಿಮ್ಮ ಇಚ್ಛೆಗಳನ್ನು ಜೀವನದಲ್ಲಿ ಪ್ರಕಟಗೊಳಿಸಲು ಎಲ್ಲಕ್ಕಿಂತ ಮೊದಲು ನಿಮ್ಮ ಉದ್ದೇಶದ ಮೇಲೆ ಸ್ಪಷ್ಟವಾದ ಯೋಚನೆ ಇಡಬೇಕು. ಬ್ರಹ್ಮಾಂಡಕ್ಕೆ ಏರುಪೇರಾದ ಸಿಗ್ನಲ್ಗಳನ್ನು ಕೊಡಬೇಡಿ. ಪೂರ್ತಿಯಾದ ಧೈರ್ಯದಿಂದ ನಿಮ್ಮ ಮನಸ್ಸಿನ ಮೇಲೆ, ನಿಮ್ಮ ಉಸಿರಾಟದ ಮೇಲೆ ನಿಮ್ಮ ಗಮನ ಇಡಿ. ಯಾವ ವಿಷಯವನ್ನು ನೀವು ಬ್ರಹ್ಮಾಂಡದ ಬಳಿ ಬೇಡುತ್ತಿರುತ್ತೀರೋ ಅದರ ಬಗ್ಗೆ ನಿಮ್ಮ ಹೃದಯದಲ್ಲಿ ಪ್ರೀತಿ ಇಡಿ. ಇಲ್ಲಿ ಯಾವ ವಿಷಯವನ್ನು ಬ್ರಹ್ಮಾಂಡಕ್ಕೆ ಕೇಳಿರ್ತೀರೋ ಅದನ್ನು ನಿಮ್ಮ ಪೂರ್ತಿ ಭಾವನೆಯಿಂದ ಅನುಭವ ತಂದುಕೊಳ್ಳಿ. ಬ್ರಹ್ಮಾಂಡಕ್ಕೆ ಧನ್ಯವಾದ ತಿಳಿಸಿ. ಬ್ರಹ್ಮಾಂಡದ ತನಕ ನಿಮ್ಮ ಪ್ರಾರ್ಥನೆಯನ್ನು ತಲುಪಿಸಿದ ನಂತರ ಅದು ನಿಮ್ಮ ಜೀವನದಲ್ಲಿ ಸಾಕಾರಗೊಳ್ಳುವ ಸಮಯಕ್ಕಾಗಿ ಕಾಯಿರಿ. ನಿಮ್ಮ ವಾತಾವರಣದಲ್ಲಿ ಆಗುತ್ತಿರುವಂಥ ಎಲ್ಲ ಬದಲಾವಣೆಗಳನ್ನು ತಿಳಿದುಕೊಳ್ಳಿ. ಇಲ್ಲಿ ಬ್ರಹ್ಮಾಂಡದ ಉತ್ತರವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಿ. ಯಾವತ್ತಿಗೂ ಗ್ರಹಣಶೀಲರಾಗಿರಿ. ಇಲ್ಲಿ ನೀವೇ ನಿಮ್ಮ ಕನಸುಗಳನ್ನು ಪೂರ್ತಿಗೊಳಿಸಬಹುದು. ನೀವು ಯಾವ ಕಲ್ಪನೆಗಳನ್ನು ನಿಮ್ಮ ಮನಸ್ಸಿನಲ್ಲಿ ಮಾಡುವಿರೋ ಒಂದು ದಿನ ಅವುಗಳಲ್ಲಿ ನೀವು ಜೀವಿಸಬಹುದು. ಬ್ರಹ್ಮಾಂಡವು ನಿಮ್ಮ ಮಾತುಗಳನ್ನು ಕೇಳಲು ಯಾವತ್ತಿಗೂ ರೆಡಿಯಾಗಿರುತ್ತೆ. ಇಲ್ಲಿ ಕೇವಲ ಬ್ರಹ್ಮಾಂಡದ ಜೊತೆಗೆ ಮಾತನಾಡಲು ನಿಮಗೆ ಸ್ವಲ್ಪ ಸಮಯದ ಅವಶ್ಯಕತೆ ಇರುತ್ತೆ ಅಷ್ಟೇ. ಇಲ್ಲಿ ಬ್ರಹ್ಮಾಂಡದ ಜೊತೆಗೆ ಸುಲಭವಾಗಿ ನೀವು ಮಾತನಾಡಬಹುದು. ಇದು ನಿಮ್ಮನ್ನು ಆಧ್ಯಾತ್ಮಿಕ ರೂಪದಲ್ಲಿ ಬ್ರಹ್ಮಾಂಡದ ಅನಂತ ಶಕ್ತಿ ಮತ್ತು ರಹಸ್ಯಗಳನ್ನು ತಿಳಿದುಕೊಳ್ಳುವ, ನೀವು ನಿಮ್ಮನ್ನು ಒಂದು ಯಾವ ರೀತಿಯಾದ ಜಗತ್ತಿನಲ್ಲಿ ಕಾಣುವಿರಿ ಅಂದರೆ ಅಲ್ಲಿ ನಿಮ್ಮ ಸುತ್ತಮುತ್ತಲು ಕೇವಲ ಸಕಾರಾತ್ಮಕ ಶಕ್ತಿ ಮತ್ತು ಸಕಾರಾತ್ಮಕ ಬೆಳಕು ಇರುತ್ತದೆ. ಈ ವಿಡಿಯೋ ಮೂಲಕ ನೀವು ಬ್ರಹ್ಮಾಂಡದ ಜೊತೆಗೆ ಮಾತನಾಡಲು ಸಹಾಯವಾಗುತ್ತದೆ ಅಂತ ನಾನು ನಂಬಿದ್ದೇನೆ. ನೀವು ಪೂರ್ತಿಯಾದ ಮನಸ್ಸಿನಿಂದ ನಿಮ್ಮ ಪ್ರಾರ್ಥನೆಯನ್ನು ಬ್ರಹ್ಮಾಂಡಕ್ಕೆ ತಲುಪಿಸಿರಿ. ನಿಮ್ಮ ಜೀವನದಲ್ಲಿ ಮರಳಿ ಅದು ಬಂದು ಸಾಕಾರವಾಗಲು ವೇಟ್ ಮಾಡಿ. ಬ್ರಹ್ಮಾಂಡ ನಿಮಗೆ ಏನನ್ನು ಹೇಳಲು ಇಷ್ಟಪಡ್ತಾ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ. ಅದರಲ್ಲಿ ನಂಬಿಕೆ ಇಡಿ. ಯಾವತ್ತಿಗೂ ಸಕಾರಾತ್ಮಕವಾಗಿ ಯೋಚನೆ ಮಾಡಿ. ನಿಮ್ಮ ಮೇಲೆ ನಂಬಿಕೆ ಇಡಿ. ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತವಾಗಿ ಬರೆದು ನನಗೆ ತಿಳಿಸಿ. ಒಂದು ಮಾಹಿತಿ ಇಷ್ಟ ಆದರೆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.